ಮೂರು ಗೊಂಬೆಗಳು. ಪೆರಿವಿಂಕಲ್. ಕನ್ನಡ, 3rd ಸ್ಟ್ಯಾಂಡರ್ಡ್, 5th ಲೆಸನ್. ಮೂರು ಗೊಂಬೆಗಳು. Subscribe now and press the bell icon. Never miss an update. ಒಮ್ಮೆ ಭೋಜರಾಜನ ಆಸ್ಥಾನಕ್ಕೆ ಒಬ್ಬ ಅಕ್ಕಸಾಲಿಗ 3 ಗೊಂಬೆಗಳನ್ನು ತಂದ. ಅವೆಲ್ಲವೂ ನೋಡಲು ಒಂದೇ ರೀತಿ ಇದ್ದವು. ಆದರೆ ಅದರಲ್ಲಿ ಒಂದು ವ್ಯತ್ಯಾಸ ಅಕ್ಕಸಾಲಿಗ ತೋರಿಸಿದನು. ಒಂದು ಗೊಂಬೆಯ ಕಿವಿಯಲ್ಲಿ ದಾರ ಹಾಕಿದರೆ ಅದರ ಇನ್ನೊಂದು ಕಿವಿಯಿಂದ ಬಂತು. ಎರಡನೆಯ ಗೊಂಬೆಯ ಕಿವಿಯಲ್ಲಿ ದಾರ ಹಾಕಿದರೆ ಬಾಯಿಯಿಂದ ಹೊರಬಂತು. ಮೂರನೆಯ ಗೊಂಬೆಯ ಕಿವಿಯಲ್ಲಿ ದಾರ ಹಾಕಿದಾಗ ಅದು ಹೊರಬರಲಿಲ್ಲ. ಈ ಗೊಂಬೆಗಳಲ್ಲಿನ ವ್ಯತ್ಯಾಸಕ್ಕೆ ಕಾರಣ ಗುರುತಿಸಬೇಕೆಂದು ಪ್ರಶ್ನೆಯನ್ನು ಅಕ್ಕಸಾಲಿಗನು ಸಭೆಯ ಮುಂದೆ ಇಟ್ಟನು. ಸಭೆಯಲ್ಲಿ ವಿದ್ವಾಂಸರೆಲ್ಲರೂ ಉತ್ತರಿಸಲಾಗದೆ ಮೌನವಾದರು. ಆಗ ಕಾಳಿದಾಸ ಮುಂದೆ ಬಂದು ಈ ರೀತಿ ಹೇಳಿದ: ಮೊದಲನೇ ಗೊಂಬೆಗೆ ತಾಮ್ರದ ನಾಣ್ಯ, ಎರಡನೆಯದಕ್ಕೆ ಚಿನ್ನದ ನಾಣ್ಯ, ಮೂರನೆಯ ಗೊಂಬೆಗೆ 1,00,000 ವರಹ ಎಂದ. ಭೋಜರಾಜನೊಳಗೊಂಡು ಎಲ್ಲರೂ ಆಶ್ಚರ್ಯಚಕಿತರಾಗಿ ಇದರಲ್ಲಿ ಏನು ಅಂತ ವ್ಯತ್ಯಾಸ ಇದೆ ಎಂದು ಪ್ರಶ್ನಿಸಿದಾಗ ಕಾಳಿದಾಸನು, ಮಹಾರಾಜ, ಮೊದಲ ಬೊಂಬೆಯು ಈ ಕಿವಿಯಲ್ಲಿ ಕೇಳುವುದನ್ನು ಆ ಕಿವಿಯಲ್ಲಿ ಬಿಡುವ ಮನುಷ್ಯನನ್ನು ಸೂಚಿಸುತ್ತದೆ. ಆದ್ದರಿಂದ ಅಂತಹವನ ಬೆಲೆ 1 ತಾಮ್ರದ ನಾಣ್ಯ. ಎರಡನೆಯ ಗೊಂಬೆ ತಾನು ಕೇಳಿದ್ದನ್ನು ಇತರರಿಗೆ ಹೇಳಬಲ್ಲವನನ್ನು ಸೂಚಿಸುತ್ತದೆ. ಅದಕ್ಕೆ ಅದರ ಬೆಲೆ 1 ಚಿನ್ನದ ನಾಣ್ಯ. ಮೂರನೆಯ ಗೊಂಬೆ ತಾನು ಕೇಳಿದ್ದನ್ನು ಹೃದಯದಲ್ಲಿ ಇರಿಸಿಕೊಳ್ಳಬಲ್ಲ ಮನುಷ್ಯನನ್ನು ಸೂಚಿಸುತ್ತದೆ. ಇದು ಈ ವ್ಯಕ್ತಿಯ ಕರ್ತವ್ಯಶೀಲತೆಯನ್ನು ತೋರಿಸುತ್ತದೆ. ಅವನು ಸದ್ಗುಣದ ಪ್ರತೀಕ. ಆದ್ದರಿಂದ ಅಂಥವನ ಬೆಲೆ 1,00,000 ವರಹ ಎಂದು ಉತ್ತರಿಸಿದ. ಅಕ್ಕಸಾಲಿಗ ಮತ್ತು ಕನಕ ಕಾಳಿದಾಸನ ಜಾಣ್ಮೆಯನ್ನು ಎಲ್ಲರೂ ಪ್ರಶಂಸಿಸಿದರು. ಭೋಜರಾಜನು ಇಬ್ಬರಿಗೂ ತಕ್ಕ ಬಹುಮಾನ ಕೊಟ್ಟು ಕಳುಹಿಸಿದನು. ಜಾಣನಾದವನು ಪ್ರಪಂಚವನ್ನೇ ಗೆಲ್ಲಬಹುದು. ಒಂದು ಸಭೆಯಲ್ಲಿ ಗೆಲ್ಲುವುದು ಅವನ ಸರ್ವೇಸಾಮಾನ್ಯ ನೀತಿ. ಗುಟ್ಟು ರಟ್ಟು ಮಾಡಿದರೆ ಜೀವನಕ್ಕೆ ಪೆಟ್ಟು. Subscribe now and press the bell icon. Never miss an update.